ಆತ್ಮೀಯರೇ ನಮಸ್ಕಾರ. ದೇವರಾಜು ಶೋಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿಯ ವಿಜ್ಞಾನ ಭೌತ ಮತ್ತು ರಾಸಾಯನಿಕ ಬದಲಾವಣೆ ಪಾಠದ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಪುಟ ಸಂಖ್ಯೆ 75. ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ. ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಬದಲಾವಣೆ. ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಭೌತ ಬದಲಾವಣೆ. ಕಲ್ಲಿದ್ದಲಿನ ಉರಿಯುವಿಕೆ ರಾಸಾಯನಿಕ ಬದಲಾವಣೆ. ಮೇಣದ ದ್ರವೀಕರಣ ಭೌತ ಬದಲಾವಣೆ. ಅಲ್ಯೂಮಿನಿಯಂ ಅನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು ಭೌತ ಬದಲಾವಣೆ. ಆಹಾರದ ಜೀರ್ಣವಾಗುವಿಕೆ ರಾಸಾಯನಿಕ ಬದಲಾವಣೆ. ಹೊಸ ವಸ್ತು ಉತ್ಪತ್ತಿಯಾದರೆ ಅದು ರಾಸಾಯನಿಕ ಬದಲಾವಣೆ. ಕೇವಲ ಆಕಾರ ಮತ್ತು ಬಣ್ಣದಲ್ಲಿ ಬದಲಾವಣೆ ಆದರೆ ಅದು ಭೌತ ಬದಲಾವಣೆ. ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ. ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ. ತಪ್ಪು. ಸರಿಯಾದ ಹೇಳಿಕೆ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ಭೌತ ಬದಲಾವಣೆ. ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ. ತಪ್ಪು. ಸರಿಯಾದ ಹೇಳಿಕೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ರಾಸಾಯನಿಕ ಬದಲಾವಣೆ. ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ. ಸರಿ. ಡಿ. ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು. ತಪ್ಪು. ಸರಿಯಾದ ಹೇಳಿಕೆ ಕಬ್ಬಿಣ ಮತ್ತು ತುಕ್ಕು ಬೇರೆ ಬೇರೆ ಪದಾರ್ಥಗಳು. ತುಕ್ಕು ಕಬ್ಬಿಣದ ಆಕ್ಸೈಡ್ ಎಂಬ ಹೊಸ ವಸ್ತು. ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆ ಅಲ್ಲ. ಸರಿ. ಇದು ಒಂದು ಭೌತ ಬದಲಾವಣೆ. 3ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಡ್ಯಾಶ್ಗೆ ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರಶ್ನೆ ಎ. ಅಡುಗೆ ಸೋಡದ ರಾಸಾಯನಿಕ ಹೆಸರು ಡ್ಯಾಶ್. ಅಡುಗೆ ಸೋಡದ ರಾಸಾಯನಿಕ ಹೆಸರು ಡ್ಯಾಶ್ ಅಂತ ಇದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಕೂಡ ಕರಿತೀವಿ. 3ನೇದು, ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ 2 ವಿಧಾನಗಳು ಡ್ಯಾಶ್ ಮತ್ತು ಡ್ಯಾಶ್. 2 ವಿಧಾನಗಳು ಬಣ್ಣ ಬಳಿಯೋದು ಮತ್ತು ಸತುವಿನ ಲೇಪನ. ಬಣ್ಣ ಬಳಿಯೋದು ಮತ್ತು ಸತುವಿನ ಲೇಪನದಿಂದ ತುಕ್ಕು ಹಿಡಿಯುವುದನ್ನು ತಪ್ಪಿಸಬಹುದು. ಪ್ರಶ್ನೆ ಡಿ. ಒಂದು ಪದಾರ್ಥದ ಡ್ಯಾಶ್ ಗುಣಗಳು ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಅಂತೇಳಿ ಕರಿತೀವಿ. ಉತ್ತರ ಭೌತ ಗುಣಗಳು ಬದಲಾಗುವುದನ್ನು ಭೌತ ಬದಲಾವಣೆ ಅಂತ ಕರಿತೀವಿ. ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ಡ್ಯಾಶ್ ಬದಲಾವಣೆ ಅಂತೇಳಿ ಕರಿತೀವಿ. ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿತೀವಿ. ಪ್ರಶ್ನೆ 4. ಅಡುಗೆ ಸೋಡವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ. ಇದು ಯಾವ ವಿಧದ ಬದಲಾವಣೆ? ವಿವರಿಸಿ. ಇದು ರಾಸಾಯನಿಕ ಬದಲಾವಣೆ. ವಿವರಣೆ. ನಿಂಬೆ ರಸದಲ್ಲಿ ಸಿಟ್ರಿಕ್ ಆಮ್ಲವಿರುತ್ತದೆ ಮತ್ತು ಅಡುಗೆ ಸೋಡವು ಸೋಡಿಯಂ ಬೈಕಾರ್ಬೋನೇಟ್ ಆಗಿದೆ. ಇವೆರಡರ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಕಾರ್ಬನ್ ಡೈಆಕ್ಸೈಡ್ ಅನಿಲ ಅಂದರೆ ಗುಳ್ಳೆಗಳ ರೂಪದಲ್ಲಿ ಬಿಡುಗಡೆ ಆಗುತ್ತದೆ. ಸೋಡಿಯಂ ಸಿಟ್ರೇಟ್ ಮತ್ತು ನೀರು ಎಂಬ ಹೊಸ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ. ಹೊಸ ವಸ್ತುಗಳು ಉಂಟು ಆಗುವುದರಿಂದ ಇದೊಂದು ರಾಸಾಯನಿಕ ಬದಲಾವಣೆ ಆಗಿದೆ. 5ನೇ ಪ್ರಶ್ನೆ. ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎರಡೂ ನಡೆಯುತ್ತವೆ. ಈ ಬದಲಾವಣೆಗಳನ್ನು ಗುರುತಿಸಿ. ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡೂ ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ. ನೋಡಿ, ಭೌತ ಬದಲಾವಣೆ ಹೇಗೆ ಅಂತ. ಮೇಣವು ಶಾಖದಿಂದ ಕರಗಿ ದ್ರವವಾಗುವುದು, ಇದು ಭೌತ ಬದಲಾವಣೆ. ರಾಸಾಯನಿಕ ಬದಲಾವಣೆ. ಕರಗಿದ ಮೇಣದ ಬತ್ತಿಯು ಆಮ್ಲಜನಕದೊಂದಿಗೆ ಉರಿದು ಶಾಖ, ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನ ಆವಿಯಂತಹ ಹೊಸ ವಸ್ತುಗಳನ್ನು ಉತ್ಪಾದಿಸುತ್ತದೆ. ಹಾಗಾಗಿ ಇದು ರಾಸಾಯನಿಕ ಬದಲಾವಣೆ. ಇನ್ನೊಂದು ಉದಾಹರಣೆ, ಆಹಾರವನ್ನು ಬೇಯಿಸುವುದು. ಉದಾಹರಣೆಗೆ ಅನ್ನ ಮಾಡುವುದು. ಅಕ್ಕಿ ನೀರನ್ನು ಹೀರಿ ಗಾತ್ರದಲ್ಲಿ ದೊಡ್ಡದಾಗುವುದು ಭೌತ ಬದಲಾವಣೆ. ಹಾಗೂ ಶಾಖದಿಂದ ಪಿಷ್ಟವು ಬೆಂದು ಹೊಸ ಗುಣಗಳನ್ನು ಹೊಂದುವುದು ರಾಸಾಯನಿಕ ಬದಲಾವಣೆ. 6ನೇ ಪ್ರಶ್ನೆ. ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ? ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಏಕೆಂದರೆ ಹೊಸ ವಸ್ತು ಉತ್ಪತ್ತಿ ಆಗುತ್ತದೆ. ಹೇಗೆ? ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯು ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ. ಈ ಆಮ್ಲದಿಂದಾಗಿ ಮೊಸರು ಹುಳಿ ರುಚಿಯನ್ನು ಹೊಂದಿರುತ್ತದೆ. ಗುಣಗಳಲ್ಲಿ ಬದಲಾವಣೆ. ಹಾಲಿನ ರುಚಿ, ವಾಸನೆ ಮತ್ತು ಸ್ವರೂಪ ಮೊಸರಿನದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಅಪರಿವರ್ತನೀಯ ಕ್ರಿಯೆ. ಮೊಸರಿನಿಂದ ಮತ್ತೆ ಹಾಲನ್ನು ಪಡೆಯಲು
ಸಾಧ್ಯವಿಲ್ಲ. ಈ ಕಾರಣಗಳಿಂದಾಗಿ ಇದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ. 7ನೇ ಪ್ರಶ್ನೆ, ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ? ಮರವನ್ನು ಕತ್ತರಿಸುವುದು ಇದೊಂದು ಭೌತ ಬದಲಾವಣೆ, ಏಕೆಂದರೆ ಇಲ್ಲಿ ಮರದ ಆಕಾರ ಮತ್ತು ಗಾತ್ರ ಮಾತ್ರ ಬದಲಾಗುತ್ತದೆ, ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ. ಮರದ ಚೂರುಗಳು ಮೂಲ ಮರದ ರಾಸಾಯನಿಕ ಗುಣಗಳನ್ನೇ ಹೊಂದಿರುತ್ತವೆ. ಮರವನ್ನು ಸುಡುವುದು ಇದೊಂದು ರಾಸಾಯನಿಕ ಬದಲಾವಣೆ, ಏಕೆಂದರೆ ಇಲ್ಲಿ ಮರವು ಆಮ್ಲಜನಕದೊಂದಿಗೆ ವರ್ತಿಸಿ ಬೂದಿ, ಇಂಗಾಲದ ಡೈಆಕ್ಸೈಡ್, ಹೊಗೆಯಂತಹ ಸಂಪೂರ್ಣ ಹೊಸ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ಮೂಲ ವಸ್ತುವಾದ ಮರವು ಇಲ್ಲವಾಗುತ್ತದೆ. ಹಾಗಾಗಿ ಇದೊಂದು ರಾಸಾಯನಿಕ ಬದಲಾವಣೆ. ಪ್ರಶ್ನೆ 8, ಕಾಪರ್ ಸಲ್ಫೇಟ್ನ ಅರಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ. ಕಾಪರ್ ಸಲ್ಫೇಟ್ನ ಅರಳುಗಳನ್ನು ಸ್ಫಟಿಕೀಕರಣ ವಿಧಾನದಿಂದ ತಯಾರಿಸಲಾಗುತ್ತದೆ. ಒಂದು ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಕೆಲವು ಹನಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ ನೀರನ್ನು ಬಿಸಿ ಮಾಡಿ ಅದು ಕುದಿಯಲು ಆರಂಭಿಸಿದಾಗ ನಿರಂತರವಾಗಿ ಕಲಕುತ್ತಾ ಕಾಪರ್ ಸಲ್ಫೇಟ್ ಪುಡಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಇನ್ನಷ್ಟು ಪುಡಿ ಕರಗದ ಹಂತದವರೆಗೆ, ಅಂದರೆ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಲ್ಲ ಅಲ್ಲಿವರೆಗೆ ಹಂತದವರೆಗೆ ಸೇರಿಸುವುದನ್ನು ಮುಂದುವರೆಸಿ. ನಂತರ ದ್ರಾವಣವನ್ನು ಸೋಸಿ ಕಶ್ಮಲಗಳನ್ನು ಬೇರ್ಪಡಿಸಿ ಈ ದ್ರಾವಣವನ್ನು ಅಲ್ಲಾಡಿಸದೆ ತಣ್ಣಗಾಗಲು ಬಿಡಿ. ಕೆಲವು ಗಂಟೆಗಳ ನಂತರ ಶುದ್ಧವಾದ ಕಾಪರ್ ಸಲ್ಫೇಟ್ನ ಅರಳುಗಳು ಬೀಕರ್ನ ತಳದಲ್ಲಿ ರೂಪುಗೊಂಡಿರುವುದನ್ನು ಕಾಣಬಹುದು. ಪ್ರಶ್ನೆ 9, ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ. ಕಬ್ಬಿಣವು ಗಾಳಿಯಲ್ಲಿನ ಆಮ್ಲಜನಕ ಮತ್ತು ತೇವಾಂಶದ ಸಂಪರ್ಕಕ್ಕೆ ಬಂದಾಗ ತುಕ್ಕು ಹಿಡಿಯುತ್ತದೆ. ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿದಾಗ ಬಣ್ಣದ ಪದರವು ಕಬ್ಬಿಣದ ಮೇಲ್ಮೈ ಮತ್ತು ಗಾಳಿಯಲ್ಲಿನ ಆಮ್ಲಜನಕ ಹಾಗೂ ತೇವಾಂಶದ ನಡುವೆ ಒಂದು ರಕ್ಷಣಾತ್ಮಕ ಹೊದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪದರವು ಕಬ್ಬಿಣಕ್ಕೆ ಗಾಳಿ ಮತ್ತು ನೀರಿನ ನೇರ ಸಂಪರ್ಕವನ್ನು ತಡೆಯುತ್ತದೆ. ಇದರಿಂದಾಗಿ ತುಕ್ಕು ಹಿಡಿಯುವ ರಾಸಾಯನಿಕ ಕ್ರಿಯೆಯು ನಡೆಯುವುದಿಲ್ಲ. ಪ್ರಶ್ನೆ 10, ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು, ಏಕೆ ವಿವರಿಸಿ. ಹೌದು, ಕಬ್ಬಿಣ ತುಕ್ಕು ಹಿಡಿಯಲು ಆಮ್ಲಜನಕ ಮತ್ತು ತೇವಾಂಶ ಎರಡೂ ಅವಶ್ಯಕ. ಕರಾವಳಿ ಪ್ರದೇಶ ಇಲ್ಲಿನ ಗಾಳಿಯಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗಿರುತ್ತದೆ. ಮರುಭೂಮಿ ಪ್ರದೇಶದಲ್ಲಿ ಇಲ್ಲಿನ ಗಾಳಿಯು ಅತ್ಯಂತ ಒಣದಾಗಿದ್ದು ತೇವಾಂಶದ ಪ್ರಮಾಣ ಬಹಳ ಕಡಿಮೆ. ಕರಾವಳಿ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗಿರುವುದರಿಂದ ಕಬ್ಬಿಣದ ವಸ್ತುಗಳು ಆಮ್ಲಜನಕ ಮತ್ತು ನೀರಿನ ಸಂಪರ್ಕಕ್ಕೆ ಹೆಚ್ಚು ವೇಗವಾಗಿ ಮತ್ತು ನಿರಂತರವಾಗಿ ಒಳಪಡುತ್ತವೆ. ಇದು ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ಆದರೆ ಮರುಭೂಮಿಯಲ್ಲಿ ತೇವಾಂಶದ ಕೊರತೆಯಿಂದಾಗಿ ಈ ಪ್ರಕ್ರಿಯೆಯು ಬಹಳ ನಿಧಾನವಾಗಿರುತ್ತದೆ. ಪ್ರಶ್ನೆ 11, ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲ. ನೋಡಿ, 11ನೇ ಪ್ರಶ್ನೆ, ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎನ್ನುವರು, ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸಿಲಿಂಡರ್ನ ಒಳಗೆ ಅದು ದ್ರವ ರೂಪದಲ್ಲಿರುತ್ತದೆ. ಸಿಲಿಂಡರ್ನ ಹೊರಗೆ ಬರುವಾಗ ಅನಿಲವಾಗುತ್ತದೆ. ಬದಲಾವಣೆ ಎ. ನಂತರ ಅದು ಉರಿಯುತ್ತದೆ. ಬದಲಾವಣೆ ಬಿ. ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆರಿಸಿ. ಸರಿಯಾದ ಹೇಳಿಕೆ ಪ್ರಕ್ರಿಯೆ ಬಿಯು ಒಂದು ರಾಸಾಯನಿಕ ಬದಲಾವಣೆ. ಅಂದ್ರೆ ಪ್ರಶ್ನೆಯಲ್ಲಿ ಪ್ರಕ್ರಿಯೆ ಎಯು ಒಂದು ರಾಸಾಯನಿಕ ಬದಲಾವಣೆ, ಪ್ರಕ್ರಿಯೆ ಬಿಯು ಒಂದು ರಾಸಾಯನಿಕ ಬದಲಾವಣೆ, ಮೂರನೇದು ಎ ಮತ್ತು ಬಿ ಪ್ರಕ್ರಿಯೆಗಳೆರಡೂ ರಾಸಾಯನಿಕ ಬದಲಾವಣೆಗಳು, ನಾಲ್ಕನೇದು ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಹೇಳಿಕೆ ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ. ಯಾವುದು? ನಂತರ ಅದು ಉರಿಯುತ್ತದೆ, ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂಥ ಅದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹೊರಬರುವಾಗ ಅದು ಉರಿಯುತ್ತದಲ್ಲ, ಅದನ್ನ ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿತೀವಿ. ವಿವರಣೆ: ಪ್ರಕ್ರಿಯೆ ಎ ದ್ರವದಿಂದ ಅನಿಲಕ್ಕೆ ಆಗುವ ಸ್ಥಿತಿ, ಅದು ಅನಿಲಕ್ಕೆ ಆಗುವ ಸ್ಥಿತಿ ಬದಲಾವಣೆ. ಅಂದ್ರೆ ಸ್ಥಿತಿ ಬದಲಾವಣೆ ಅಂದ್ರೆ ಘನದಿಂದ ದ್ರವ, ದ್ರವದಿಂದ ಅನಿಲ ಇದೆಯಲ್ಲ, ಇದು ಸ್ಥಿತಿ ಬದಲಾವಣೆ, ಇದನ್ನು ಭೌತ ಬದಲಾವಣೆ ಅಂತೇಳಿ ಕರಿತೀವಿ. ಪ್ರಕ್ರಿಯೆ ಬಿ ಅನಿಲವು ಉರಿಯುವುದು, ಇದು ರಾಸಾಯನಿಕ ಬದಲಾವಣೆ ಆಗುತ್ತದೆ. ಯಾಕೆಂದ್ರೆ ರಾಸಾಯನಿಕ ಬದಲಾವಣೆ ಆದಾಗ ಶಾಖ ಉತ್ಪತ್ತಿ ಆಗುತ್ತೆ, ಅಲ್ಲಿ ಬೇರೊಂದು ಅನಿಲ ಬಿಡುಗಡೆ ಆಗುತ್ತೆ, ಬೆಳಕು ಉತ್ಪತ್ತಿ ಆಗುತ್ತೆ, ಹೊಸ ವಸ್ತು ಉತ್ಪತ್ತಿ ಆಗೋದ್ರಿಂದ ಅದನ್ನ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. 12ನೇ ಪ್ರಶ್ನೆ, ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿ ತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ. ಇದನ್ನು ಬದಲಾವಣೆ ಎ ಅಂತೀವಿ. ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ. ಬದಲಾವಣೆ ಬಿ. ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಇಲ್ಲಿ ಪ್ರಕ್ರಿಯೆ ಎ ಒಂದು ರಾಸಾಯನಿಕ ಬದಲಾವಣೆ, ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ, ಎ ಮತ್ತು ಬಿ ಪ್ರಕ್ರಿಯೆಗಳೆರಡೂ ರಾಸಾಯನಿಕ ಬದಲಾವಣೆಗಳು, 4 ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಟೆಕ್ಸ್ಟ್ ಬುಕ್ ಪುಟ ಸಂಖ್ಯೆ 77 ನೋಡ್ಬೋದು.
ಸರಿಯಾದ ಹೇಳಿಕೆ ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು. ಯಾಕೆಂದ್ರೆ ಪ್ರಕ್ರಿಯೆ ಎ ನಲ್ಲಿ ಪ್ರಾಣಿ ತ್ಯಾಜ್ಯವು ಹೊಸ ವಸ್ತುವಾದ ಜೈವಿಕ ಅನಿಲವಾಗಿ ಪರಿವರ್ತನೆ ಆಗುತ್ತದೆ. ಪ್ರಕ್ರಿಯೆ ಬಿ ನಲ್ಲಿ ಜೈವಿಕ ಅನಿಲವು ಇಂಧನವಾಗಿ ಉರಿಯುತ್ತದೆ. ಎರಡೂ ಕೂಡ ರಾಸಾಯನಿಕ ಬದಲಾವಣೆಗಳು. ಹೊಸ ವಸ್ತು ಉತ್ಪತ್ತಿ ಆದ್ರೆ ಸಿಂಪಲ್, ಹೊಸ ವಸ್ತು ಉತ್ಪತ್ತಿ ಆಯ್ತಾ ಅದು ರಾಸಾಯನಿಕ ಬದಲಾವಣೆ. ಇಲ್ಲ ಆಕಾರ, ಬಣ್ಣ, ಗಾತ್ರದಲ್ಲಿ ಬದಲಾವಣೆ ಆಯ್ತಾ ಭೌತ ಬದಲಾವಣೆ. ಸ್ನೇಹಿತರೆ, ಇದಿಷ್ಟು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ ಸಂಬಂಧಿಸಿದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ ಇದಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.